ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ವಿಡಿಯೋ ತುಂಬ ಅಂದರೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಊರಲ್ಲಿದ್ದೀನಿ, ಅಂದರೆ ನಮ್ಮ ಅಜ್ಜಿ ಮನೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಗೆ ಯಾಕೆ ಬಂದಿದ್ದೀವಿ, ಇಲ್ಲೇನು ಕೆಲಸ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ. ಸೊ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಪಾಪ ನೋಡಿ, ನಮ್ಮ ಅತ್ತೆ ಪಾತ್ರೆ ತೊಳಿತಾ ಇದ್ದರೆ ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೋಗಿದ್ದ. ಬಟ್ ನಮ್ಮ ಅತ್ತೆ ಅವನ್ನ ಬೈದು ಕಳಿಸಿದ್ರು. ಯಾಕೆ ಅಂದರೆ, ನೀನು ನೀರು ಪಾತ್ರೆಗೆ ಬಿಡೋದಕ್ಕಿಂತ ನನ್ನ ಮೇಲೆ ಜಾಸ್ತಿ ಬಿಡ್ತಾ ಇದೆಯಾ, ಬೇಡ ನೀನು ಹೋಗು ಅಂತ ಹೇಳಿ ಅವನ್ನ ಬೈದು ಕಳಿಸ್ತಾಯಿದ್ರು. ಅವನು ನೋಡಿ ಎಷ್ಟು ಕ್ಯೂಟಾಗಿ ಮುದ್ದಾಗಿ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಅವ್ರಿಗೆ. ಸೊ ನೀನು ಹೆಲ್ಪ್ ಮಾಡಿದ್ದು ಸಾಕಪ್ಪ, ಬಾ ನಿನ್ನ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಅವನಿಗೂ ಕೂಡ ಸ್ನಾನ ಮಾಡಿಸ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆನೇ ಅಂಡೆ ಒಲೆಯಲ್ಲಿ ನೀರೆಲ್ಲ ಕಾಯಿಸಿದ್ರು. ಸೊ ನಾನು ಬೇಗನೆ ಸ್ನಾನ ಮುಗಿಸ್ಕೊಂಡು ಇವಾಗ ಪಾಪಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ರೆ, ಅವ್ನು ನೋಡಿ ರೋಡ್ ಫುಲ್ಲು ಅವನದೇ ಆಗೋಗಿತ್ತು. ಅಂದರೆ ನಮ್ಮ ಅಜ್ಜಿ ಮನೆ ಮುಂದೆ ಸಿಮೆಂಟ್ ಹಾಕಿ ರೋಡ್ ಮಾಡಿದರು. ಸೊ ಅದಕ್ಕೆ ಹುಲ್ಲೆಲ್ಲ ಹಾಕಿದ್ರು, ಗಾಡಿ ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಸೈಡ್ಗೆ ಗುಡ್ಡೆ ಮಾಡಿದರು ನಮ್ಮ ಮಾವ ಅವರೆಲ್ಲ. ಬಟ್ ಪಾಪುಗೆ ಅದೇ ದೊಡ್ಡ ಆಟ ಆಗೋಗಿತ್ತು. ಸೊ ಆ ಹುಲ್ಲನ್ನೆಲ್ಲ ತೆಗೆದು ಆ ಕಡೆಯಿಂದ ಈ ಕಡೆಗೆ ಹಾಕ್ತಿದ್ದ, ಈ ಕಡೆಯಿಂದ ಆ ಕಡೆ ಹಾಕ್ತಿದ್ದ. ಸೊ ಇದೆಲ್ಲ ಬೆಂಗಳೂರಲ್ಲಿ ಸಿಗಲ್ಲ ಅಂತ ಹೇಳಿ ಆಡಲಿ ಬಿಡು ಅಂತ ನಾನು ಸುಮ್ಮನಾಗಿದ್ದೆ. ಅಷ್ಟರಲ್ಲಿ ಬೆಂಗಳೂರಿಂದ ಮಿಕ್ಕಿದವರು ನಮ್ಮ ಮಾವನ ಮಕ್ಕಳು ಅವರೆಲ್ಲ ಬರಬೇಕಿತ್ತು. ಸೊ ನಾವು ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ವಿ. ಅವರು ಕೂಡ ಬಂದು ಇವತ್ತಿನ ಏನಂತಾರೆ ಪೂಜೆಗೆ ಜಾಯಿನ್ ಆದರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತು ಮುನೇಶ್ವರನ್ ಮಾಡ್ತಾಯಿದ್ದಾರೆ ನಮ್ಮ ಅಜ್ಜಿಯವರು. ಸೊ ಹಾಗಾಗಿ ನಾವೆಲ್ಲ ನೈಟೇ ಹೋಗಿದ್ವಿ. ಇವಾಗ ಬೆಂಗಳೂರಿಂದ ನಮ್ಮ ಮಾವನ ಮಕ್ಕಳು ಅವರೆಲ್ಲ ಇವಾಗ ತಾನೇ ಬಂದರು. ಸೊ ನೋಡಿ, ನನ್ನ ತಂಗಿ ಅವಳು ಬರೋದಲ್ದಿರ ಅವಳು ದಿಯಾನ್ ಕೂಡ ಎತ್ಕೊಂಡ್ಬಂದಿದ್ದಾಳೆ. ಜೊತೆಗೆ ನಮ್ಮ ಆಂಟಿಯವರ ಸಿರಿ ಕೂಡ ಇದ್ದಾಳೆ. ಸೊ ಇವರಿಬ್ಬರದ್ದು ಜಗಳ ನೋಡೋದೇ ತುಂಬಾ ಭಯ ಆಗುತ್ತೆ ನನಗೆ, ಅಷ್ಟು ಕಿತ್ತಾಡ್ತಾ ಇರ್ತಾರೆ. ಇದು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಮನೆ, ಅಂದರೆ ನಮ್ಮ ಸ್ವಂತ ಮನೆ ಇದು. ಸೊ ನೋಡ್ತೀನಿ ವಿಡಿಯೋ ಮುಗಿಯೋ ಅಷ್ಟರಲ್ಲಿ, ಆದರೆ ಊರಿಂದ ಮನೆಗೆ ಬರೋ ಅಷ್ಟರಲ್ಲಿ ಆದರೆ ಮನೆ ಹತ್ರ ಹೋಗಿ ಒಂದ್ಸಲಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಎಲ್ಲರೂ ಬಂದ್ರಲ್ಲ, ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಲೈಟಾಗಿ ಟಿಫನ್ ಮಾಡಿಕೊಂಡು ಇವಾಗ ನಾನೇನು ಹೇಳಿದೆ ಮುನೇಶ್ವರ ಸ್ವಾಮಿನ ಮಾಡ್ತಾಯಿದ್ದಾರೆ ಅಂತ. ಸೊ ಇದು ಊರ ಆಚೆ ಹೊಲದ ಮಧ್ಯ ಇದೆ. ಸೊ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಅಂದರೆ ಮನೇಲಿ ಸ್ವಲ್ಪ ಅಡುಗೆ ಕೆಲಸ ಮತ್ತು ಪೂಜೆ ಎಲ್ಲ ಮಾಡೋಕ್ಕೆ ಸ್ವಲ್ಪ ನಮ್ಮ ಆಂಟಿ ಇವರೆಲ್ಲ ಅಲ್ಲಿದ್ದರು. ಮಿಕ್ದವ್ರು ನಾವೆಲ್ಲ ಏನಿದ್ದೀವಿ, ನಮ್ಮ ಅತ್ತೆ ಮಕ್ಕಳು ನಾವು ಅವರೆಲ್ಲ, ಅಂದರೆ ನಮ್ಮ ಮಾವದಿರು ಅವರೆಲ್ಲ ಕೋಳಿ ಮತ್ತು ಅಲ್ಲಿ ಸ್ವಲ್ಪ ಪ್ರಸಾದ ಎಲ್ಲ ಮಾಡೋದಕ್ಕೆ ಏನೇನು ಐಟಮ್ ಬೇಕು ಎಲ್ಲ ತಗೊಂಡು ಸೀದಾ ಹೊಲದ ಕಡೆ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಥರ ದೇವ್ರುಗಳನ್ನ, ಅಂದರೆ ಮನೆ ದೇವರಾಗಲಿ ಈ ಥರ ದೇವ್ರುಗಳೇನಿರ್ತಾರೆ ಇವ್ರನ್ನ ವರ್ಷಕ್ಕೊಂದ್ಸಲಿ ಆದರೂ ಮಾಡ್ತಾ ಇರಬೇಕಂತೆ. ಸೊ ಆವಾಗಲೇ ನಮಗೂ ಕೂಡ ಕೈ ಬಾಯಿ ಅಂಟೋದು, ಸ್ವಲ್ಪ ನಮ್ಮ ಲೈಫು ಕೂಡ ಏನಂತಾರೆ ಸೆಟಲಾಕ್ಸ್ ಆಗೋದು, ಮನೆ ದೇವ್ರ ಕೈ ಹಿಡಿಯೋದ್ರಿಂದ ಅಂತ ಹೇಳ್ತಾರೆ. ಸೊ ಇವಾಗ ನಮ್ಮ ಅಮ್ಮ ಇದ್ದಾರಲ್ಲ, ಅವರ ಅಮ್ಮ ಇವಾಗ ಪೂಜೆ ಮಾಡಿಸ್ತಾ ಇರೋದು. ಅಂದರೆ ನಮ್ಮ ಅಜ್ಜಿ ನಮ್ಮ ಮಾವದಿರು ಎಲ್ಲ ಸೇರಿಕೊಂಡು ಈ ಮುನೇಶ್ವರ ಸ್ವಾಮಿನ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಪೂಜೆಗೆ ಮತ್ತು ಇದು ಏನಿದೆ ಕಾರ್ಯ, ಅದಕ್ಕೆ ಅಂತ ನಾನು ಬಂದಿದ್ದೆ. ಸೊ ಇವಾಗ ಅದಕ್ಕೆ ಕೋಳಿ ಎಲ್ಲ ಕಟ್ ಮಾಡಬೇಕಂತೆ, ಅಂದರೆ ಬಲಿ ಕೊಡ್ತಾರಲ್ಲ. ಸೊ ಅದಕ್ಕಾಗಿ ಕೋಳಿನೆಲ್ಲ ತಂದು ಇಲ್ಲಿ ದೇವ್ರ ಮುಂದೆ ಇಟ್ಟಿದ್ದೀವಿ. ಸೊ ನಮ್ಮ ಮಾವ ಮತ್ತು ನಮ್ಮ ಅತ್ತೆ ಕಾಣಿಸ್ತಿದ್ದಾರಲ್ಲ, ಅವರು ದೇವ್ರಿಗೆಲ್ಲ ಅಲಂಕಾರ ಮಾಡ್ತಿದ್ರು, ಅಂದರೆ ಹೂವು ತಂದಿದ್ರಲ್ಲ. ಸೊ ಅದನ್ನೆಲ್ಲ ಹಾಕಿ ಮುನೇಶ್ವರ ಸ್ವಾಮಿ ಏನಿದೆ ಅವ್ರಿಗೆ ಅಲಂಕಾರ ಮಾಡ್ತಿದ್ದಾರೆ. ಸೊ ನಮ್ಮ ಜೊತೆ ಇಬ್ಬರು ಕೋಳಿನ ಕೋಳಿನ ಬಲಿ ಕೊಡ್ತಾ ಇದ್ದಾರೆ. ಸೊ ಇವಾಗ ಏನೇನು ಪ್ರೊಸೀಜರ್ ಇದೆ, ಅಂದರೆ ಅಲಂಕಾರ ಆಗಿರ್ಬೋದು, ದೇವ್ರಿಗೆ ಪ್ರಸಾದ ಆಗಿರ್ಬೋದು, ಸೊ ಅದೆಲ್ಲ ಏನೇನು ಬೇಕೋ ಎಲ್ಲರೂ ಕೂಡ ಒಬ್ಬೊಬ್ರು ಒಂದೊಂದು ಕೆಲಸನ ವಹಿಸ್ಕೊಂಡು ಮಾಡ್ತಾಯಿದ್ದಾರೆ. ಸೊ ಇವಾಗ ಇಲ್ಲಿ ಬೆಲ್ಲದ ಅನ್ನ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಅವರು ಕೂತೇ ಇರೋಕ್ಕಾಗಲ್ಲ ಅಂತ ಹೇಳಿ ಇಲ್ಲಿ ಸ್ವಲ್ಪ ಟಾರ್ಪಲೆಲ್ಲ ತಂದಿದ್ರಲ್ಲ ಅದನ್ನು ಹಾಸ್ಕೊಂಡು ಅಜ್ಜಿ ಮತ್ತು ನನ್ನ ಪಾಪು ಮತ್ತು ಲಡ್ಡು ಎಲ್ಲ ಕೂತಿದ್ವಿ. ಹಾಗೆ ನಾನು ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ಮುನೇಶ್ವರನಿಗೆ ಫಸ್ಟು ಸ್ವೀಟು, ಅಂದರೆ ಬೆಲ್ಲದನ್ನ ಮತ್ತು ಏನಂತಾರೆ ರಸಾಯನ ಬಾಳೆಹಣ್ಣು ಅದು ಮಾಡಬೇಕಂತೆ. ಸೊ ಹಾಗಾಗಿ ಮನೆಯಿಂದ ಮಾಡಿಕೊಂಡು ತರೋ ಹಾಗಿಲ್ಲ,
ಹಾಗಾಗಿ ದೇವಸ್ಥಾನ ಏನಿದೆ ಪುಟ್ಟದಾಗಿ ಹೊಲದಲ್ಲೇ ಒಂದು ದೇವಸ್ಥಾನ ಕಟ್ಕೊಂಡಿದ್ದಾರೆ. ಸೊ ಆ ದೇವಸ್ಥಾನದ ಮುಂದೆನೇ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕೋಳಿ ಕಟ್ ಮಾಡಿ ಅಲ್ಲೇ ನಾವು ಪ್ರಸಾದ ಮಾಡಿ ಅಲ್ಲೇ ತಿನ್ನಬೇಕಿತ್ತಂತೆ. ಬಟ್ ಅಲ್ಲಿ ವ್ಯವಸ್ಥೆ ನೋಡ್ತಾ ಇದ್ದೀರಲ್ಲ, ಈ ಬಿಸಿಲಲ್ಲಿ, ಈ ಉರಿ ಬಿಸಿಲಲ್ಲಿ ಮಕ್ಕಳು ಮರಿನ ಎತ್ಕೊಂಡು ಇಲ್ಲಂತೂ ಸ್ವಾಮಿ ಇರೋಕ್ಕೆ ಆಗಲ್ಲ. ಸೊ ಹಾಗಾಗಿ ಇವರೆಲ್ಲ ಏನು ಅಂದ್ಕೊಂಡ್ರು, ಇಲ್ಲಿ ಬಂದು ಕೋಳಿನೆಲ್ಲ ಕುಯ್ಕೊಂಡು ಮನೇಲಿ ಹೋಗಿ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಇವಾಗ ಇಲ್ಲಿ ಬೆಲ್ದನ್ನಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವತ್ತು ವಿಡಿಯೋ ಮಾಡೋದು ಎಷ್ಟು ಕಷ್ಟ ಆಯಿತು ಗೊತ್ತಾ ನನಗಂತೂ. ಯಾಕೆಂದರೆ ಮಾಮೂಲಿ ನಮ್ಮ ಮನೇಲೇ ನಮ್ಮ ಅಕ್ಕ ಆಗಲಿ ನನ್ನ ತಮ್ಮ ಆಗಲಿ ನನ್ನನ್ನು ತೋರಿಸ್ಬೇಡ ವಿಡಿಯೋದಲ್ಲಿ ನನಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ಈ ಊರಲ್ಲಂತೂ ಒಬ್ಬೊಬ್ಬರು ನನ್ನನ್ನು ತೋರಿಸ್ಬೇಡ, ನನ್ನನ್ನು ವೀಡಿಯೋ ಮಾಡಬೇಡ, ಕಟ್ ಮಾಡು ಅಂತ ಹೇಳ್ತಾನೆ ಇದ್ದರು. ಸೊ ನಾನು ಎಲ್ಲೆಲ್ಲಿ ಎಷ್ಟೆಷ್ಟಾಗುತ್ತೋ ಅಷ್ಟೆಷ್ಟು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ನೋಡಿ, ಹೋದ ತಕ್ಷಣ ಮುಖ ಮುಚ್ಕೋತಾರೆ ನನ್ನ ತಂಗಿಯವರೆಲ್ಲ. ಸೊ ಇದ್ರ ಮಧ್ಯೆ ಕೋಳಿ ಕೂಡ ತಪ್ಪಿಸ್ಕೊಬಿಡ್ತು. ಅಂದರೆ ನಮ್ಮ ಮಾವನ ಮಗ ಕೋಳಿನ ಕಟ್ಟಿದ್ದ. ಸೊ ಅದೇನು ಮಾಡಿದೆ ಅಂದರೆ ಲೂಸಾಗಿ ಕಟ್ಟಿದ್ದ ಅನಿಸುತ್ತೆ, ಬಿಚ್ಕೊಂಡ್ಬಿಟ್ಟಿದೆ. ಸೊ ನೋಡಿ, ಇವಾಗ ಕೋಳಿನ ಹಿಡಿಯೋ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಬಟ್ ಲಾಸ್ಟಲ್ಲಿ ತುಂಬಾ ಮಜಾ ಇದೆ, ಮಿಸ್ ಮಾಡ್ಕೋಬೇಡಿ. ಕೋಳಿನ ಯಾರು ಹಿಡಿತಾರೆ ಅಂತ ಕೊನೆವರೆಗೂ ನೋಡ್ತಾ ಇರಿ. ಕಾಲ್ ಒದ್ದು ಮುಡ್ಸೆ ಗಾಡಿ ಸುತ್ತಕೊಂಡ್ರೆ ಬೀರಿ ಕೂಡ ಗಾಡಿ ಎಲ್ಲೆನ್ನೋ ಮಗಳು ಕಟ್ರಿ ಕಾಲೆ ನೋಡಿ, ಇಲ್ಲಿ ರೆಕಾರ್ಡ್ ಆಗೋಯ್ತು. ನೋಡಿದ್ರಲ್ಲ ಕೋಳಿ ಎಷ್ಟು ಆಟಾಡಿಸ್ತಿತ್ತು ಅಂತ. ಸುತ್ತಮುತ್ತ 10 ಗಂಡಸರಿದ್ರು. ಫೈನಲಿ ನಮ್ಮ ಅತ್ತೇನೆ ಆ ಕೋಣಿ ಹಿಡಿಯಂಗಾಯಿತು. ಸೊ ತುಂಬ ಮಜಾ ಇತ್ತು ಇವತ್ತು. ಇದು ಒಂದು ಏನಂತಾರೆ, ವಿಡಿಯೋಗೆ ಕಂಟೆಂಟ್ ಆಯಿತು ಅಂತಲೇ ಅನ್ಬೋದು. ಸೊ ಇವಾಗ ದೇವ್ರಿಗೆ ಬೆಲ್ಲದನ್ನ ಆಲ್ಮೋಸ್ಟ್ ರೆಡಿ ಆಗಿತ್ತು. ಅಷ್ಟರಲ್ಲಿ ಏನು ಬಾಳೆಹಣ್ಣಿನ ರಸಾಯನ ಮಾಡ್ತಾಯಿದ್ದಾರೆ ನಮ್ಮ ಮಾವ ಅವರು. ಸೊ ಇವಾಗ ದೇವ್ರ ಹತ್ರ ನಾಮ ಅಂದರೆ ಮುನೇಶ್ವರಂದು 3 ನಾಮ ಇರುತ್ತಲ್ಲ. ಸೊ ಹಾಗಾಗಿ ಅದನ್ನು ಇಡಿಸ್ಕೋತಾ ಇದ್ದೀವಿ. ಇದು ಪಾಲಿಂದಕ್ಕೆ ಅವಳಿಗೇನಾದ್ರೂ ಇದು ದುಡ್ಡು ಬರಕ್ ಸ್ಟಾರ್ಟ್ ಆದ್ರೆ ಊರ್ನೇ ಕೊಂಡ್ಕೊಂಡ್ಬಿಡ್ತಾಳೆ. ನನ್ನ ಮಗನಿಗೆ ಮಾವದಿರು ಒಬ್ರ ಇಬ್ರ, ತಾತಂದಿರು ಒಬ್ರ ಇಬ್ರ. ಅವನ್ನ ಕೆಳಗಡೆ ನಡಿಯೋಕ್ಕೆ ಬಿಡ್ತಿಲ್ಲ ಒಬ್ರು ಇಲ್ಲ, ಅಷ್ಟು ಜೋಪಾನವಾಗಿ ಕರ್ಕೊಂಡು ಹೋಗ್ತವ್ರೆ. ಅವಳಿಗಂತೆ ಅವನಿಗೆ ಅತ್ತೆ ಅಂತ ಇರೋಳು, ಇವಳು ಒಬ್ಳೆ ಹೋಗ್ತಾವಳಲ್ಲ ಮುಸ್ಕಾಕೊಂಡು. ಅದಂತೂ ನಿಜನೇ, ಏನಕ್ಕೂ ಪ್ರಯೋಜನ ಇಲ್ಲ. ಹುಟ್ಟಿದಾಗ್ಲಿಂದ ಇದುವರೆಗೂ ನೋಡಲೇ ಇಲ್ಲ, ನಾವೇ ಹೋಗಿ ತೋರಿಸ್ಬೇಕು ಅವಳಿಗೆ ಮಗುನ ಎತ್ಕೊಂಡೋಗಿ. ಓಕೆ, ಅಲ್ಲಿ ಪ್ರಸಾದ ಮತ್ತು ದೇವ್ರ ಪೂಜೆ ಎಲ್ಲ ಆಗ್ತಿತ್ತಲ್ಲ, ಅದ್ರ ಮಧ್ಯೆ ನಾವು ನಮ್ಮ ತಾತನಿಗೆ ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ ಅವ್ರ ಅಪ್ಪನಿಗೆ ಪೂಜೆ ಮಾಡ್ಕೊಂಬಂದ್ಬಿಡೋಣ ಅಂತ ಹೇಳಿ. ಸೊ ದೇವಸ್ಥಾನದ ಹಿಂದೆಗಡೆನೇ ಅವ್ರದ್ದು ಹೊಲ ಇತ್ತು. ಅಲ್ಲಿ ಹೋಗಿ ಇವಾಗ ನಮ್ಮ ತಾತನಿಗೆ ಏನಿದೆ ಸ್ವಲ್ಪ ಕಾಯಿ ಹೊಡ್ಕೊಂಡು ಪೂಜೆ ಮಾಡಿಕೊಂಡು
ಪಾಪು ಕೈಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಚೆನ್ನಾಗಿ ಮುಖ ಡಿಸ್ಟಿಂಕ್ಷನ್ ಬರಲಿ ನಾನು ಇದಕ್ಕೆ ಅಂತ. ಆಯ್ತು ಪಾಸು. ನಾವು ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಮೋಜು ಮಸ್ತಿ ಮಾಡಿಕೊಂಡು ಒಂಥರ ತಮಾಷೆಗೆ ಒಬ್ರನ್ನೊಬ್ರು ಕಾಲು ಎಳ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿರ್ತೀವಲ್ಲ. ನಿಜ ಒಂದೊಂದ್ಸಲ ಈ ಥರ ಫೀಲಿಂಗ್ಸು ರೇರ್ ಸಿಗೋದು. ಸೊ ಸಿಕ್ಕಿದಾಗ ಯಾರು ಈ ಥರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಏಕೆಂದರೆ ಇವಾಗ ಕೆಲಸದಲ್ಲಿ ಎಲ್ಲರೂ ಬ್ಯುಸಿಯಾಗಿ ಹೋಗಿರ್ತಾರೆ. ಸೊ ಎಲ್ಲರೂ ಬಂದಾಗ ಎಲ್ಲರೂ ಒಟ್ಟಿಗೆ ಸೇರಿ ಆ ಮೂಮೆಂಟ್ನ ಎಂಜಾಯ್ ಮಾಡಿ. ಇವಾಗ ಮುನೇಶ್ವರ ಸ್ವಾಮಿ ಏನಿದೆ ಅದರದ್ದು ಫುಲ್ ಅಲಂಕಾರ ಆಗಿದೆ. ಹಾಂ ಬಂದ್ಬಿಟ್ಬಿಟ್ಟು ನಾವು ಅಷ್ಟೇ ನಿಮಗೆ. ಹಾಂ ಹಾಂ ಬಿಷ ಅದೇ ఉండొచ్చు. ಬೇಗ ಇಲ್ಲ ಎರಡು ಗೊತ್ತಿಲ್ಲ ಫೋನ್ ಮಾಡಿದ್ರು ಹೇಳ್ತೀನಿ. ಆ್ಯಕ್ಚುಲಿ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋದು ನನಗೆ ಈಗಲೂ ಕೂಡ ಸ್ವಲ್ಪ ಡೌಟ್ ಇದೆ. ಯಾಕೆಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಬರುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಕೋಳಿನ ಬಲಿ ಕೊಡ್ತಾ ಇದ್ದೀರಲ್ಲ. ಸೊ ಹಾಗಾಗಿ ಹೇಳಬೇಕು ಅಂದರೆ ನಾನು ಕೋಳಿನ ಕಟ್ ಮಾಡೋದೇನು ಎಲ್ಲೂ ಕ್ಯಾಪ್ಚರ್ ಮಾಡಿಲ್ಲ, ಹಾಕ್ಲೂ ಇಲ್ಲ. ಅದು ತಪ್ಪು ಅಂತ ನನಗೂ ಗೊತ್ತು. ಬಟ್ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ದೇವ್ರ ಮುಂದೆ ಕೋಳಿನ ನಿಲ್ಲಿಸಿ ತೀರ್ಥ ಹಾಕ್ತಾರೆ. ಸೊ ಅದು ದೇವ್ರಿಗೆ ಒಪ್ಪಿಗೆ ಇತ್ತು ಅಂದರೆ ಮಾತ್ರ ಅದು ಫುಲ್ಲು ಏನಂತಾರೆ ಮೈ ಒದರುತ್ತಂತೆ. ಸೊ ಅದಕ್ಕೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ. ನಿಜ ಎಷ್ಟು ಕಾಯಿಸ್ಬಿಡ್ತು ಗೊತ್ತಾ ಆ ಕೋಳಿ ಒದ್ರೋದಕ್ಕೋಸ್ಕರ. ಏಕೆಂದರೆ ಆಗಲೇ ಹೇಳ್ದಂಗೆ ನಾವು ಮನೆ ಹತ್ರ ಮಾಡ್ಕೊಂಡು ತಿಂತಾಯಿದ್ವಿ ಅಂದಲ್ಲ. ಸೊ ಅದು ದೇವ್ರಿಗೆ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ ಅಂತ ಅಲ್ಲೆಲ್ಲರೂ ಮಾತಾಡ್ಕೋತಾಯಿದ್ರು. ಸೊ ಫೈನಲಿ ನಮ್ಮ ಮಾವ ಹೋಗಿ ಬೇಡ್ಕೊಂಡ್ರು, ಓಕೆ ನೆಕ್ಸ್ಟ್ ಟೈಮಿಂದ ನಮ್ಮ ಕೈಲಾದಷ್ಟು ಇಲ್ಲೇ ದೇವಸ್ಥಾನದ ಮುಂದೆನೇ ಬಂದು ಮಾಡ್ಕೊತೀವಿ ಅಂದ ತಕ್ಷಣ ಅದು ಪಟ್ ಅಂತ ಒದರ್ದ್ಬಿಡ್ತು ಗೊತ್ತಾ. ನಿಜ ಅಷ್ಟು ತುಂಬ ಹೊತ್ತು ಅದು ಕಾಯಿಸಿದ್ರಿಂದ ನಾನು ವೀಡಿಯೋ ಅಷ್ಟೊತ್ತು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಾನು ಈ ಕಡೆಗೆ ವಿಡಿಯೋ ಆಫ್ ಮಾಡಿದ್ರೆ ಅಲ್ಲಿ ಕೋಳಿ ಆಲ್ರೆಡಿ ಒದರ್ಬಿಟ್ಟಿತ್ತು. ಸೊ ನಿಜ ಇದೊಂದ್ಸಲಿ ನಿಜನಾ ಇಲ್ಲ ಮೂಢನಂಬಿಕೆನಾ ಇಲ್ಲ ಏನಂತಾರೆ ಈ ಮನುಷ್ಯರು ಮಾಡ್ಕೊಂಡಿರೋದ ಅಂತ ಡೌಟ್ ಆಗುತ್ತೆ. ಬಟ್ ಅಲ್ಲಿ ಕಣ್ಣಾರ ನೋಡಿದಾಗ ಓಕೆ ನಿಜನೇ ಅನಿಸುತ್ತೆ. ಯಾಕೆಂದರೆ ಅವರು ಆ ಥರ ಬೇಡ್ಕೊಳ್ಳೋವ್ರಿಗೂ ಅವ್ರು ಏನೇನೋ ಬೇಡ್ಕೊಂಡ್ರು, ಬಟ್ ಆದರೂ ಅದು ಒದರಲಿಲ್ಲ. ನೆಕ್ಸ್ಟ್ ಟೈಮಿಂದ ಇಲ್ಲೇ ಬಂದು ಮಾಡ್ತೀವಿ ಅಂತ ಹೋಗಿ ದೇವ್ರ ಮುಂದೆ ನಿಂತ್ಕೊಂಡಿದ್ದ ತಕ್ಷಣ ಈ ಕಡೆ ಪಟ್ ಅಂತ ಒದರ್ಬಿಡ್ತು. ಸೊ ಇದು ನಿಮ್ಮ ಕಡೆನೂ ಹೀಗೇನಾ ಇಲ್ಲ ಇದೆಲ್ಲ ನಿಜನಾ ಅಂತ ನನಗೆ ಒಂದ್ಸಲಿ ಯಾರಿಗಾನ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದು ಅಡುಗೆಗೆ ಏನೇನು ಬೇಕೋ ಆಲ್ರೆಡಿ ನಮ್ಮ ಆಂಟಿ ಅವರು ಇವರು ಎಲ್ಲ ಸೇರಿಕೊಂಡು ರೆಡಿ ಮಾಡಿ ಇಟ್ಟಿದ್ರು. ಸೊ ಎಲ್ಲರೂ ಬಿರಿಯಾನಿ ಮಾಡು ಅಂತ ಹೇಳಿದ್ರು. ಸೊ ಅಂದರೆ ಒಂದೊಂದು ಅಡುಗೆನ ಒಬ್ಬೊಬ್ಬರು ವಹಿಸ್ಕೊಂಡಿದ್ರು. ನಮ್ಮ ಮಾವನ ಮಗ ಬಂದು ಕಬಾಬ್ ಮಾಡ್ತೀನಿ ಅಂದಿದ್ದ, ನಮ್ಮ ಆಂಟಿ ಚಿಕನ್ ಸಾಂಬಾರು ಮತ್ತು ನಮ್ಮವರೆಲ್ಲ ಇರ್ತಾರಲ್ಲ ಅವರೆಲ್ಲ ಒಂದೊಂದು ಅಡುಗೆನ ವಹಿಸ್ಕೊಂಡಿದ್ರು. ಸೊ ನಾನು ನನ್ನ ತಂಗಿ ಸೇರ್ಕೊಂಡು ಬಿರಿಯಾನಿ ಮಾಡ್ತೀವಿ ಅಂತ ಹೇಳಿ ಪಾಪು ಅಲ್ಲಿಂದ ಬರೋ ಅಷ್ಟರಲ್ಲಿ ಮಲ್ಕೊಂಬಿಟ್ಟಿದ್ದ. ಹಾಗಾಗಿ ನಾನು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಅಲ್ಲಿ ಖಾರಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಳ್ಳಿ ಮನೆ ಆಗಿರೋದ್ರಿಂದ ಮತ್ತು ಇಲ್ಲಿ ನಮ್ಮ ಅಜ್ಜಿ ಒಬ್ಬರೇ ವಾಸ ಇದ್ದರು. ಸೊ ಹಾಗಾಗಿ ಸ್ವಲ್ಪ ಲೈಟಿಂಗ್ಸು ಕಮ್ಮಿ ಇದೆ. ಸೊ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಇದೆಲ್ಲದ್ರ ಮಧ್ಯೆ ನನಗೆ ಸ್ವಲ್ಪ ಬೇಜಾರಿದೆ. ಏಕೆಂದರೆ ಫಸ್ಟ್ ಟೈಮ್ ನಾನು ನಮ್ಮ ಯಜಮಾನ್ರನ್ನ ಬಿಟ್ಟು ಈ ಥರ ಊರಿಗೆ ಬಂದಿರೋದು. ಸೊ ಮದುವೆ ಆದಾಗಿಂದ ಎಲ್ಲೇ ಹೋದರೂ ಅವ್ರ ಜೊತೆನೇ ಹೋಗಿ ಅವ್ರ ಜೊತೆನೇ ಇರ್ತಾಯಿದ್ದೆ. ಬಟ್ ಇವಾಗ ಅವ್ರಿಗೆ ಕೆಲಸ ಇರೋದ್ರಿಂದ ನಾನು ಒಬ್ಬಳೇ ಬರೋ ಅನಿವಾರ್ಯ ಇತ್ತು. ಸೊ ಹಾಗಾಗಿ ಒಬ್ಬಳೇ ಬಂದಿದ್ದೆ. ಬಟ್ ಇವರೆಲ್ಲ ಇದ್ರಲ್ಲ, ಸೊ ಬೇಜಾರೆಲ್ಲ ಮರೆತು ನಾನು ಕೂಡ ಅವ್ರ ಜೊತೆ ಆಟ ಆಡ್ಕೊಂಡು ಮಿಂಗಲಾಗ್ಬಿಟ್ಟಿದ್ದೆ. ಹೇಳಿದ್ನಲ್ಲ ಆಗಲೇ ಸ್ಟಾರ್ಟ್ ಆಯಿತು 2 ನಾಯಿ ಮರಿಗಳದ್ದು ಜಗಳ ಅಂತ. ನೋಡಿ ಅವಳೊಂದು ಹಿಡ್ಕೊಂಡು ಕೂತಿದ್ದಾರೆ, ನಮ್ಮ ಚಿಕ್ಕಪ್ಪ ಒಂದು ಹಿಡ್ಕೊಂಡು ಕೂತಿದ್ದಾರೆ.
ಅದ್ರ ಮಧ್ಯೆ ನನ್ನ ನಾಯಿ ಮರಿ ಒಂದು ಅವ್ರ ಮಧ್ಯೆ ಆಟ ಆಡ್ಕೊಂಡು ಕೂತಿತ್ತು. ಸೊ ಫೈನಲಿ ಅಡುಗೆಗೆ ಕಬಾಬ್ಗೆಲ್ಲ ಕಲಸಿಟ್ಟಿದ್ದಾರೆ. ಮುದ್ದೆ ಕೂಡ ಆಯಿತು, ಸಾಂಬಾರಾಯಿತು, ಫ್ರೈ ಆಯಿತು, ಎಲ್ಲ ಒಂದು ಕಡೆಯಿಂದ ರೆಡಿಯಾಗಿ ಕೂತಿದೆ. ಇದ್ರ ಮಧ್ಯೆ ನನ್ನ ಮಗ ನಾನು ಎಲ್ಲರಿಗೂ ಊಟ ಬಡಿಸ್ತೀನಿ ಅಂತ ಹೇಳಿ ಅವನು ಕೂಡ ಎಲ್ಲರಿಗೂ ಹೆಲ್ಪ್ ಮಾಡ್ತಾ ಇದ್ದಾನೆ. ಮೋಸ್ಟ್ಲಿ ಹೇಳಬೇಕು ಅಂದರೆ ಇವತ್ತು ನನ್ನ ಮಗನೇ ಜಾಸ್ತಿ ಕೆಲಸ ಮಾಡಿರೋದು ಅನಿಸುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಎಲ್ಲರಿಗೂ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ. ಸೊ ಈ ಥರ ಹೆಲ್ಪಿಂಗ್ ನೇಚರ್ ಇರಬೇಕು. ಯಾಕೆಂದರೆ ನಮ್ಮ ಅತ್ತೆ ಒಂದು ಮಾತು ಹೇಳಿದ್ರು, ನಿನ್ನ ಮಗ ಎಲ್ಲದಕ್ಕೂ ಮುಂದೆ ಬರ್ತಾನೆ ಕಣೆ, ಅಡುಗೆ ಬಡಿಸೋದಕ್ಕೂ ಬರ್ತಾನೆ, ನೀರು ಹಾಕಿ ಕ್ಲೀನ್ ಮಾಡ್ತಿದ್ರೆ ಅದು ಬರ್ತಾನೆ ಅಂತ. ಬಟ್ ನಾನು ಹೌದು ಈ ಥರ ಎಲ್ಲ ಕಲಿಸ್ಬೇಕು, ಏಕೆಂದರೆ ಅದೆಲ್ಲ ಹೆಣ್ಮಕ್ಳ ಕೆಲಸ ಮಾತ್ರ ಅಲ್ಲ, ಗಂಡು ಮಕ್ಕಳು ಕೂಡ ಕಲ್ತಿರಬೇಕು ಅಂತ ಹೇಳಿದೆ. ಇದು ತಪ್ಪು ಸರಿನಾ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಫೈನಲಿ ಊಟ ಮಾಡೋ ಟೈಮ್ ಆಯಿತು. ಅಂದರೆ ಮಧ್ಯಾಹ್ನನೇ ಆಗೋಗಿತ್ತು, ಆಲ್ರೆಡಿ 4 ಗಂಟೆ ಆಗೋಗಿತ್ತು. ಸೊ ಇಲ್ಲಿ ನಾವು ಅಲ್ಲಿ ಕೋಳಿ ಕಟ್ ಮಾಡಿದ್ವಲ್ಲ ಅದ್ರದ್ದು ನಾಟಿ ಕೋಳಿ ಸಾಂಬಾರು, ಮುದ್ದೆ, ಕಬಾಬು ಮತ್ತು ಚಿಕನ್ ಫ್ರೈ. ಸೊ ಇಷ್ಟನ್ನು ಬಡಿಸಿದ್ದಾರೆ. ಬಟ್ ನನ್ನ ಮಗನಿಗೆ ನಾನು ಸಪ್ರೇಟ್ ತಟ್ಟೆನೇ ಹಾಕ್ಸಿದ್ದೆ, ನನಗೆ ತಿನ್ನಕ್ಕೆ ಬಿಡಲ್ಲ ಅಂತ ಹೇಳಿ ಅವನಿಗೆ ಸಪ್ರೇಟ್ ತಟ್ಟೆ ಹಾಕ್ಸಿ ಮುದ್ದೆ ಹಾಕ್ಸಿದ್ದೆ. ಬಟ್ ಅವನು ನೋಡಿ ಕಿತ್ತು ನನ್ನ ತಟ್ಟೆಗೆ ಹಾಕಿ ಸಾಂಬಾರು ಒಳಗಡೆ ಎಲ್ಲ ಒಳ್ಳೆ ಕಲ್ಗಚ್ಚು ಮಾಡ್ದಂಗೆ ಮಾಡಿಬಿಟ್ಟಿದ್ದ. ಫೈನಲಿ ನನಗಂತೂ ಆ ಸಾಂಬಾರು ತಿನ್ನೋಕ್ಕೆ ಬಿಡಲಿಲ್ಲ, ಅವನು ಕೂಡ ತಿಂದಿಲ್ಲ. ಸೊ ಹೀಗೆ ಊಟ ಮಾಡ್ತಾಯಿದ್ವಿ. ಸೊ ಇವಾಗ ಫೈನಲಿ ನಾನು ಹೆಲ್ಪ್ ಮಾಡಿದಂತಹ ಬಿರಿಯಾನಿ ರೆಡಿಯಾಗಿದೆ. ನಿಜ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಅಂದರೆ ನಾನು ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೆ ನನಗೆ ರೆಡ್ ಬಿರಿಯಾನಿಗಿನ್ನ ಗ್ರೀನ್ ಬಿರಿಯಾನಿ ತುಂಬ ಇಷ್ಟ ಅಂತ. ಸೊ ಹಾಗಾಗಿ ತುಂಬ ಮೈಲ್ಡಾಗಿ ಬಂದಿತ್ತು, ಅಷ್ಟೊಂದು ಮಸಾಲೆನೂ ಇರಲಿಲ್ಲ. ಸೊ ಅದ್ರ ಜೊತೆಗೆ ಆ ಲೆಗ್ ಪೀಸ್ ಇಟ್ಕೊಂಡು ತಿಂತಾಯಿದ್ದೆ, ತುಂಬಾ ಚೆನ್ನಾಗಿತ್ತು. ಸೊ ಇದ್ರ ಜೊತೆ ಮುನೇಶ್ವರನ ಆಶೀರ್ವಾದ ಕೂಡ ನಮಗೆ ಸಿಕ್ತು ಅಂತ ಭಾವಿಸ್ತಾ ಇವಾಗ ಊಟ ಎಲ್ಲ ಮುಗಿಸಿ ಸೀದಾ ಸ್ವಲ್ಪ ಫ್ರೀ ಇದ್ವಲ್ಲ, ಹಾಗಾಗಿ ಸೀದಾ ನಮ್ಮ ಮನೆ ಕಡೆ ಬಂದ್ವಿ. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಅಪ್ಪಂದು ಸ್ವಂತ ಮನೆ, ನಾನು ಈ ಮನೆಯಲ್ಲೇ ಹುಟ್ಟಿದ್ದು. ಸೊ ಹಾಗಾಗಿ ನನ್ನ ಗಂಡಂದು ಡಾಕ್ಯುಮೆಂಟರಿ ಅಂತ ಒಂದು ವಿಡಿಯೋ ಮಾಡಿದ್ನಲ್ಲ, ಅವರು ಹುಟ್ಟಿದ ಮನೆ, ನಾನು ಹುಟ್ಟಿದ ಮನೆಯೂ ನಾನು ಒಂದ್ಸಲಿ ಡಾಕ್ಯುಮೆಂಟರಿ ಮಾಡಬೇಕು ಅಂತ ಆಸೆ ಇತ್ತು. ಸೊ ಫೈನಲಿ ಅದು ಇವತ್ತು ಆಗುತ್ತೆ ಅಂತ ಅನಿಸುತ್ತೆ, ನೋಡೋಣ ಲಾಸ್ಟ್ವರೆಗೂ ಏನಾಗುತ್ತೆ ಅಂತ. ಸೊ ಇಲ್ಲಿ ಬಂದು ನೋಡೋ ಅಷ್ಟರಲ್ಲಿ ಅವರು ಇರಲಿಲ್ಲ, ಮನೇನ ಇವಾಗ ನಾವು ಬಾಡಿಗೆಗೆ ಬಿಟ್ಟಿದ್ದೀವಿ. ಸೊ ಅವರು ಇರಲಿಲ್ಲ, ಬೀಗ ಹಾಕ್ಕೊಂಡು ಎಲ್ಲೋ ಹೋಗಿದ್ರು. ಹಾಗಾಗಿ ಹೊರಗಡೆ ಏನೇನಿದೆ ಅಷ್ಟು ಮಾತ್ರ ನಾನು ಇವಾಗ ಕ್ಯಾಪ್ಚರ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಅಲ್ಲಿ ಫ್ರೆಂಡ್ಸು ಸಂಬಂಧಿಕರೆಲ್ಲ ಇರ್ತಾರಲ್ಲ, ಸೊ ಅವ್ರನ್ನೆಲ್ಲ ಸ್ವಲ್ಪ ನಾವು ಮಾತಾಡಿಸ್ಕೊಂಡು ಯೋಗಕ್ಷೇಮ ವಿಚಾರಿಸ್ಕೊಂಡು ಬರೋಣ ಅಂತ ಹೇಳಿ ನಾನು ನನ್ನ ತಂಗಿ ಮತ್ತು ಪಾಪು ಹೋಗ್ತಾ ಇದ್ದೀವಿ. ಫೈನಲಿ ನಾವಲ್ಲೆಲ್ಲ ಮಾತಾಡಿಸ್ಕೊಂಡು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಫ್ರೆಂಡೇ ಬಾ ಮನೆ ತೋರಿಸ್ತೀನಿ ಅಂತ ಹೇಳಿ ಇವಾಗ ಮನೇನ ತೋರಿಸ್ತಾ ಇದ್ದಾಳೆ. ಸೊ ನಾನು ತುಂಬಾ ದಿನ ಆಗೋಗಿತ್ತು ಮನೆ ಒಳಗಡೆ ಹೋಗಿ, ಮನೆ ಒಳಗಡೆ ಎಲ್ಲ ನೋಡಿ. ಏಕೆಂದರೆ ನಾವು ಇಲ್ಲಿ ವಾಸ ಇಲ್ಲದೆ ಇರೋದ್ರಿಂದ ಅವಾಗಿಂದ ಬಾಡಿಗೆಗೆ ಬಿಟ್ಬಿಟ್ಟಿದ್ವಿ. ಅವಾಗಿಂದ ನಾನು ಒಳಗಡೆ ಅಷ್ಟು ಹೋಗೇ ಇರಲಿಲ್ಲ. ಸೊ ಇವತ್ತು ನೋಡಿ ಫುಲ್ ಖುಷಿ ಆಯಿತು. ನೀವು ಕೂಡ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಇನ್ನೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನಂತೂ ಇವತ್ತಿನ ದಿನ ತುಂಬಾ ಚೆನ್ನಾಗಿ ಕಳೆದೆ, ತುಂಬಾ ಎಂಜಾಯ್ ಮಾಡಿದೆ, ಎಲ್ಲರ ಜೊತೆ ತುಂಬಾ ಖುಷಿಯಾಗಿದ್ದೆ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಸೀದಾ ನಾನು ಕೂಡ ಬೆಂಗಳೂರು ಕಡೆ ಹೊರಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.